10ನೇ ತರಗತಿ ಪಾಸಾದಂಥ ಆತ್ಮೀಯ ನನ್ನ ನೆಚ್ಚಿನ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಇವತ್ತೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ 2025 ಅಧಿಸೂಚನೆಯನ್ನು ಬಿಟ್ಟಿದ್ದರು. ಏನು ಅಧಿಸೂಚನೆ ಬಿಟ್ಟಿರಪ್ಪ ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ 32,438 ಹುದ್ದೆಗಳಿಗಾಗಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದರು. ಅದು ಜನವರಿ 23, 2025ರಿಂದ ಪ್ರಾರಂಭವಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿತ್ತಪ್ಪ ಅಂದ್ರೆ 22 ಫೆಬ್ರವರಿ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿತ್ತು. ಭಾಳಷ್ಟು ಜನ ಅಭ್ಯರ್ಥಿಗಳು ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಹಾಕಿದರೆ ತಿಳ್ಕೊತೀನಿ. ಇನ್ನು ಕೆಲವೊಂದು ಜನರು ಏನು ಪ್ರಾಬ್ಲಮ್ಪ ಅಂದ್ರೆ ಸರ್ವರ್ ಬಿಜಿ ಇದ್ದ ಕಾರಣ ಭಾಳಷ್ಟು ಜನ ಲಾಸ್ಟಿಗೆ ಹೋಗಿ ಅಪ್ಲಿಕೇಶನ್ ಹಾಕೋಕ್ಕಾದ್ರಿ ಸರ್ವರ್ ಬಿಜಿ ಇದ್ದ ಸಲುವಾಗಿ ಭಾಳಷ್ಟು ಜನ ಅಪ್ಲಿಕೇಶನನ್ನು ಹಾಕಲಿಲ್ಲ. ಅಭ್ಯರ್ಥಿಗಳೇ, ಯಾರು ಇನ್ನೂ ಅರ್ಜಿ ಹಾಕಿಲ್ಲ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಇಲ್ಲಿ ಆನ್ಲೈನ್ ಅರ್ಜಿ ಹಾಕುವ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿವರೆಗಪ್ಪ ಅಂದ್ರೆ ಮಾರ್ಚ್ 1, 2025ರವರೆಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಏನಾಗಿತ್ತು, ಫೆಬ್ರವರಿ 22 ಕೊನೆಯ ದಿನಾಂಕವಾಗಿತ್ತು. ಈಗ ಮಾರ್ಚ್ 1ರವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಇನ್ನೂ ಅರ್ಜಿಗಳ ಕಡಿಮೆ ಹೋಗ್ಯಾವ. ಇನ್ನೂ ಯಾರು ಅರ್ಜಿ ಹಾಕಿಲ್ಲ ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿರಿ. ಇಲ್ಲಿ ಏನಾಯ್ತಪ್ಪ ಅಂದ್ರೆ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳಿಗೂ ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ITI ಆದಂಥ ಅಭ್ಯರ್ಥಿಗಳು ಸಹಿತ ಹುದ್ದೆಗಳಿದಾವೆ. ನಿಮ್ಮ ವಿದ್ಯಾರ್ಥಿಗೆ ತಕ್ಕ ಹಾಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾಕಂದ್ರೆ ಇದೊಂದು ಒಳ್ಳೆಯ ಅವಕಾಶ ಅದ. ಇಲ್ಲಿ ಯಾವ ಹುದ್ದೆಗಳಿಗೆ ಅರ್ಜಿ ಕರೆದಾರಪ್ಪ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ ಭಾರತೀಯ ರೈಲ್ವೆಯಲ್ಲಿ ಪಾಯಿಂಟ್ಸ್ ಮನ್ನ, ಆಮೇಲೆ ಟ್ರ್ಯಾಕ್ ಮೇಂಟೈನರ, ಆಮೇಲೆ ಅಸಿಸ್ಟೆಂಟ್ ಲೋಕೋ ಸೆಡ್, ಆಮೇಲೆ ಅಸಿಸ್ಟೆಂಟ್ ಆಪ್ರೇಷನ್ಸ ಮತ್ತು ಅಸಿಸ್ಟೆಂಟ್ TL ಮತ್ತು AC-ನಂಥ ವಿವಿಧ ಹುದ್ದೆಗಳಿಗೆ ರೈಲ್ವೆ ಇಲಾಖೆಯಲ್ಲಿ ಆನ್ಲೈನ್ ಅರ್ಜಿಯನ್ನು ಗ್ರೂಪ್ ಡಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ರು. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಅರ್ಜಿಯನ್ನು ಹಾಕಿದ್ರಿ. ಇನ್ನೂ ಯಾರು ಆನ್ಲೈನ್ ಅರ್ಜಿ ಹಾಕಿಲ್ಲ ಅಂಥ ಅಭ್ಯರ್ಥಿಗಳು ಮಾರ್ಚ್ 1ರವರೆಗೆ ಅವಕಾಶದ ಅಭ್ಯರ್ಥಿಗಳೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ITI ಆದವರು ಹಾಕ್ಬೋದು. ಆಮೇಲೆ SSLC ಆದಂಥ ಅಭ್ಯರ್ಥಿಗಳು ಸಹಿತ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅದ. ಆಮೇಲೆ ಇಲ್ಲಿ ಒಂದು ಏನಪ್ಪ ಅಂದ್ರೆ ವಿಶೇಷವಾಗಿ ಇಲ್ಲಿ ಫಸ್ಟ್ ಏನಿತ್ತು, ರೈಲ್ವೆ ಇಲಾಖೆಗೆ ನೀವು ಆನ್ಲೈನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ನೌಕರಿಗೆ ನೀವು ಅರ್ಜಿ ಹಾಕಬೇಕಾದ್ರೆ ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ಪರೀಕ್ಷೆಯನ್ನು ಬರೀಬೇಕಾಗಿತ್ತು. ಇದರಿಂದ ಏನಾಗಿತ್ತಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಭಾಳಷ್ಟು ಜನ ಅಭ್ಯರ್ಥಿಗಳು ರೈಲ್ವೆ ಇಲಾಖೆಯಲ್ಲಿ ಆಯ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನ ನಾವು ಹೇಳ್ಬೋದು. ಆದರೆ ಈಗ ಏನಾಗಿತ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತದ, ಈಗ SSC GD ಸಹಿತ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶವನ್ನು ಮಾಡಿಕೊಟ್ರು. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೇನಪ್ಪ ಅಂದ್ರೆ RPF ಎಕ್ಸಾಮು ಸಹಿತ ಇದೇ ಮಾರ್ಚ್ 2ರಿಂದ ಮಾರ್ಚ್ 20ರವರೆಗೆ RPF ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಅಲ್ಲಿಯೂ ಸಹಿತ ಕನ್ನಡದಲ್ಲಿ ಬರೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಟ್ಟು ಇಂಡಿಯಾದಲ್ಲಿ 13 ಭಾಷೆಗಳಲ್ಲಿ ಪರೀಕ್ಷೆಯನ್ನು ಬರೀಬೋದು. ನಾವು ಕರ್ನಾಟಕದವರು ಕನ್ನಡದಲ್ಲಿ ಪರೀಕ್ಷೆ ಬರೆಯತಕ್ಕಂಥ ಒಂದು ಒಳ್ಳೆಯ ಅವಕಾಶ ಅದ. ನೋಡಿರಿ, ಇಲ್ಲಿ ಯಾವ ರೀತಿ ಸಿಲೆಕ್ಷನ್ ಮಾಡ್ತಾರಂತಕ್ಕಂಥ ಕೆಲವೊಂದು ಹಂತಗಳಿದಾವೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಶೇಷ ನಿಮಗೆ ಮಾಹಿತಿ ಗೊತ್ತಿರಲಿ. ಏನಪ್ಪ ಅಂದ್ರೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 36 ವಯಸ್ಸಿನ ಒಳಗಡೆ ಇರತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶ. ಅಭ್ಯರ್ಥಿಗಳೇ, ಇಲ್ಲಿ ಯಾವ ರೀತಿ ಅದಪ್ಪ ಅಂದ್ರೆ CBT ಅಂದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸ್ತಾರೆ. ಎಷ್ಟು ಮಾರ್ಕ್ಸಿನ ಪರೀಕ್ಷೆ ಇರ್ತದಪ್ಪ ಅಂದ್ರೆ 100 ಮಾರ್ಕ್ಸಿನ ಪರೀಕ್ಷೆ ಇರ್ತದೆ. ಆಮೇಲೆ 1.5 ತಾಸು ಅಂದ್ರೆ 90 ನಿಮಿಷ ಪರೀಕ್ಷೆ ಬರೀಲಿಕ್ಕೆ ನಿಮ್ಗೆ ಟೈಮ್ ಅವಕಾಶ ಇರ್ತದೆ. ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಏನೇನು ಬರ್ತಾವಪ್ಪ ಅಂದ್ರೆ ಇಲ್ಲಿ ಸೈನ್ಸ್ ಬರ್ತದೆ, ಆಮೇಲೆ ನೆಕ್ಸ್ಟ್ GK ಜನರಲ್ ನಾಲೆಜ್ ಬರ್ತದೆ, ಆಮೇಲೆ ಮ್ಯಾಥ್ಸ್ ಬರ್ತದೆ, ಆಮೇಲೆ ಮೆಂಟಲ್ ಎಬಿಲಿಟಿ ಬರ್ತದೆ. ಒಟ್ಟು ಭಾಗಗಳು ಎಷ್ಟು ಬರ್ತಾವಪ್ಪ ಅಂದ್ರೆ 4 ಭಾಗಗಳು ಬರ್ತಾವೆ. ಇಲ್ಲಿ ಯಾವುದೇ ರೀತಿ ಈಗ ನೋಡಿರಿ SSC GD ಅದು ಪರೀಕ್ಷೆ ಬರೀಬೇಕಾದ್ರೆ ಇಂಗ್ಲೀಷ್ ಗ್ರಾಮರು ಅಥವಾ ಹಿಂದಿ ಗ್ರಾಮರು ಬರೀಲೇಬೇಕು. ಆದರೆ ಇಲ್ಲಿ ಆರಾಮ್ ನೀವು ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ಇಂಗ್ಲೀಷ್ ಗ್ರಾಮರ ಹಿಂದಿ ಗ್ರಾಮರ್ ಇಲ್ಲ. ನೀವು ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ. ಆದ್ದರಿಂದ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇರ್ತದೆ. ಅದರಲ್ಲಿ ನೀವು ಪಾಸ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ದೈಹಿಕ ದಕ್ಷತೆ ಪರೀಕ್ಷೆ ಅಂದರೆ PET ಅಂತೀವಿ. PETನೂ ಅದ. ಅದರ ನಂತರ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿ ಫೈನಲ್ ಆಗಿ ಸಿಲೆಕ್ಷನ್ ಮಾಡ್ತಾರೆ. ಕರ್ನಾಟಕದ ಅಭ್ಯರ್ಥಿಗಳು ನೋಡಿರಿ, ಈಗಾಗಲೇ ನೀವು SSC GD ಪರೀಕ್ಷೆಯನ್ನು ತಯಾರಿ ಆಗಿ ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿಗಳಿದ್ದೀರಿ. ಅದೇ ರೀತಿಯಾಗಿ ನೆಕ್ಸ್ಟ್ RPFಗೂ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ತಯಾರಾಗ್ತಾ ಇದ್ದೀರಿ. ನೆಕ್ಸ್ಟ್ ಗ್ರೂಪ್ ಡಿ ಹುದ್ದೆಗಳಿಗೆ ಸಹಿತ ನೀವು ಅರ್ಜಿಯನ್ನು ಹಾಕಿರಿ. ಯಾಕೆ ಈ ಮಾತು ಹೇಳತ್ತೇನಪ್ಪ ಅಂದ್ರೆ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಮ್ಯಾಥ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, GK ಆಗಿರ್ಬೋದು ಎಲ್ಲ ಹೆಚ್ಚು ನಿಯರೆಸ್ಟ್ ಇರ್ತಾವೆ. ಕ್ವಶನ್ ಪೇಪರ್ ಮಾಡಲ್ ಅಷ್ಟೇ ಚೇಂಜ್ ಇರ್ತದೆ. ಅಂದರೆ ಇಲ್ಲಿ ಸೈನ್ಸ್ ಬರ್ತದೆ, ಅಲ್ಲಿ ಗ್ರಾಮರ್ ಬರ್ತದೆ.
ಅಷ್ಟೇ ಚೇಂಜಸ್ ಇರ್ತದೆ. ಈಗ ಓದಿದಂಥ ಹುಡುಗರು ನೀವು ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ ಈಗಾಗಲೇ ಸಾಕಷ್ಟು ಸ್ಟಡಿ ಮಾಡಿರ್ತೀರಿ. SSC GD ಅಭ್ಯರ್ಥಿಗಳು ಮಾಡಿರ್ತೀರಿ, RPF ಎಕ್ಸಾಮ್ ತಯಾರಾದಂಥ ಅಭ್ಯರ್ಥಿಗಳು ಮಾಡಿರ್ತೀರಿ. ಇಲ್ಲಿಯೂ ನಿಮ್ಗೆ ಏನಾಕೈತಪ್ಪ ಅಂದ್ರೆ ಗ್ರೂಪ್ ಡಿ ಹುದ್ದೆ ಒಳಗೂ ಸಹಿತ ಮ್ಯಾಥ್ಸು ಮೆಂಟಲ್ ಎಬಿಲಿಟಿ ಸೇಮ್ ಬರೋದ್ರಿಂದ ನಿಮ್ಗೆ ಒಳ್ಳೆಯ ಅವಕಾಶದ ಪರೀಕ್ಷೆಯನ್ನು 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪಾಸ್ ಮಾಡುವಂಥ ಅವಕಾಶದ ಅಭ್ಯರ್ಥಿಗಳೇ. ಆದ್ದರಿಂದ ನೋಡಿರಿ, ಇನ್ನೂ ಯಾರು ಆನ್ಲೈನ್ ಅರ್ಜಿಯನ್ನು ಹಾಕಿಲ್ಲ ಅಂಥ ಅಭ್ಯರ್ಥಿಗಳು ಈ ಕೂಡಲೇ ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಇನ್ನು ಮಾರ್ಚ್ 1 ಐತಿ, ಇನ್ನೂ ಟೈಮ್ ಐತಿ ಅಂತ ಹೇಳಿಸಿಂದ ಯಾರೂ ತಿಳ್ಕೊಬೇಡ್ರಿ. ಆ ರೀತಿ ತಿಳ್ಕೊಂಡ್ರಿಪ್ಪ ಅಂದ್ರೆ ಲಾಸ್ಟಿಗೆ ಬಂದು ಏನಾಕತ್ರಿ, ಸರ್ವರ್ ಬಿಜಿ ಬಂದ ಆನ್ಲೈನ್ ಅರ್ಜಿಯನ್ನು ಹಾಕಲಿಕ್ಕೆ ಆಗೋದಿಲ್ಲ ಅಭ್ಯರ್ಥಿಗಳೇ. ಆದ್ದರಿಂದ ಇನ್ನೂ ಯಾರು ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಗ್ರೂಪ್ ಡಿ ಹುದ್ದೆಗೆ ಆನ್ಲೈನ್ ಅರ್ಜಿ ಹಾಕಿಲ್ಲ ಅಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಆಮೇಲೆ ಇನ್ನೊಂದು ನಿಮಗೆ ಮಾಹಿತಿಯನ್ನು ಹೇಳ್ತೀನಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಇದೇ ಮಾರ್ಚ್ 1ರಿಂದ ರೈಲ್ವೆ ಇಲಾಖೆಯಲ್ಲಿ ಏನು ಅರ್ಜಿ ಕರೆದಾರ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಅಂದರೆ ಲಿಖಿತ ಪರೀಕ್ಷೆ ಬಗ್ಗೆಯೂ ಸಹಿತ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ ದೈಹಿಕ ಪರೀಕ್ಷೆಯನ್ನು ಸಹಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಫೆಬ್ರವರಿ 28 ತಾರೀಕು ಒಳಗಡೆ ಬಂದಂಥ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಗೆ ಅವಕಾಶ ಅದ. ಅಂದರೆ ಇಲ್ಲಿ ನೀವು ಊಟ, ವಸತಿ ಮತ್ತು ಯೂನಿಫಾರ್ಮ, ಎಕ್ಸಾಮ್ ಫೀಸ್ ಮಾತ್ರ ಕೊಡಬೇಕು. ಕೋಚಿಂಗ್ ಫೀಸ್ ಯಾವುದೇ ಇರೋದಿಲ್ಲ. ಅದು 28 ತಾರೀಕು ಒಳಗೆ ಬಂದಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ. ಮಾರ್ಚ್ 1 ತಾರೀಕಿನಿಂದ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೋಚಿಂಗ್ ಫೀಸು, ಊಟ, ವಸತಿ, ಯೂನಿಫಾರ್ಮು ಎಲ್ಲ ಬರ್ತದೆ. 28 ತಾರೀಕು ಒಳಗೆ ಯಾರಾದರೂ ಅಡ್ಮಿಷನ್ ನೀವು ಗ್ರೂಪ್ ಡಿ ಹುದ್ದೆಗಳಿಗೆ ತೊಗೊಂಡ್ರಿಪ್ಪ ಅಂದ್ರೆ ನಿಮಗೆ ಉಚಿತ ತರಬೇತಿ ಇರ್ತದೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ನಮ್ಮ ಸಂಸ್ಥೆ ಈಗ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಅಭ್ಯರ್ಥಿಗಳೇ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ತರಬೇತಿಗೆ ಬರ್ಬೋದು. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.